ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಸ್ತ್ ಮಾಹಿತಿ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋನ ಟಾಪಿಕ್ ಏನು ಅಂದ್ರೆ, ನಮ್ಮ ಜೊತೆ ಯಾರೂ ಬರಲ್ಲ, ಯಾರಿಗೂ ಆಗಲ್ಲ. ಯಾಕೆ ಗೊತ್ತಾ? ನೀವೆಷ್ಟೇ ಪ್ರಯತ್ನ ಪಡಿ, ನಾವು ನೋವಿನಲ್ಲಿದ್ದೀವಿ, ನಮ್ಮ ಸಮಸ್ಯೆಗಳಿವೆ, ನಾವು ಜೀವನದಲ್ಲಿ ತುಂಬಾ ನೊಂದಿದ್ದೀವಿ, ನಮ್ಮ ಕಷ್ಟಗಳಿಗೆ ಯಾರು ಆಗ್ತಾ ಇಲ್ಲ. ನಾವು ಇನ್ನೂ ಎಷ್ಟು ದಿನ ಅಂತ ಜೀವನದಲ್ಲಿ ನೊಂದ್ಕೊಂಡೇನೆ ಇರೋದು. ನಮ್ಮ ಸಂಬಂಧಿಕರು ಅಷ್ಟು ಹೈ ಲೆವೆಲ್ ಇದ್ದಾರೆ, ದುಡ್ಡಿದೆ, ಆಸ್ತಿ ಇದೆ, ಅಂತಸ್ತಿದೆ, ಅಧಿಕಾರ ಕೂಡ ಇದೆ, ದೊಡ್ಡ ಹುದ್ದೆಯಲ್ಲಿದ್ದಾರೆ. ಆದ್ರೂ ಕೂಡ ನಮಗೆ ಯಾರು ಮೂಸಿ ನೋಡ್ತಾ ಇಲ್ಲ, ನಮ್ಮ ಕಷ್ಟಗಳಿಗೆ ಯಾರು ಆಗ್ತಾ ಇಲ್ಲ ಅಂತ ನೀವು ಪ್ರತಿದಿನ ಕೊರಗ್ತಾ ಇರ್ತೀರಾ. ಅವರಿವರ ಡಿಪೆಂಡ್ ನಲ್ಲಿಯೇ ಬದುಕ್ತಾ ಇರ್ತೀರಾ. ಅವ್ರು ನಮಗ್ ಸಹಾಯ ಮಾಡ್ತಾರೆ, ಇವ್ರು ಬಂದು ನಮ್ಮ ನೋವುಗಳಿಗೆ ಸ್ಪಂದಿಸ್ತಾರೆ ಅಂತ ಜೀವನದಲ್ಲಿ ಎಷ್ಟು ಆಸೆ ಕನಸುಗಳನ್ನ ಹೊತ್ಕೊಂಡು ಬದುಕ್ತಾ ಇರ್ತೀರಾ. ಅಂಥವ್ರಿಗಾಗಿನೇ ನಾನು ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ನೇಹಿತರೆ, ನಿಮ್ಗೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವುಗಳಿರ್ಲಿ, ಆದ್ರೆ ನಮ್ಗೆ ಈ ಕಷ್ಟ ಇದೆ, ನಮಗೆ ಈ ಸಮಸ್ಯೆ ಇದೆ, ನಮ್ಮನ್ನ ದಯವಿಟ್ಟು ಕಾಪಾಡಿ ಅಂತ ಯಾರನ್ನೂ ಕೇಳ್ಕೊಬೇಡಿ. ಯಾಕೆ ಗೊತ್ತಾ? ನಮಗೆ ಸಹಾಯ ಮಾಡೋರ್ಗಿಂತ ನಮ್ಮ ಕಷ್ಟಗಳನ್ನ, ನಮ್ಮ ನೋವು ದುಃಖಗಳನ್ನ ನೋಡಿ ಹಿಂದೆ ನಗೋ ಜನರೇ ಜಾಸ್ತಿ. ನಮ್ಮ ಕಷ್ಟಗಳು, ನಮ್ಮ ದುಃಖಗಳು ನಮಗೇ ಇರಲಿ, ಆ ಕಷ್ಟಗಳನ್ನೆಲ್ಲ, ಆ ದುಃಖಗಳನ್ನೆಲ್ಲ ನಾವು ಎದುರಿಸ್ತೀವಿ. ಅಂತಹ ಶಕ್ತಿ ನಮಗಿದೆ ಅಂತ ನೀವು ನಿಮಗೆ ನೀವೇ ನಂಬಿಕೆ ಇಟ್ಕೊಂಡು ಬದುಕೋದನ್ನ ಕಲೀರಿ ಫ್ರೆಂಡ್ಸ್. ಅದನ್ನ ಬಿಟ್ಟು ನಮ್ಗೆ ಅವ್ರು ಸಹಾಯ ಮಾಡ್ತಾರೆ, ಇವ್ರು ಸಹಾಯ ಮಾಡ್ತಾರೆ ಅಂತ ಅವರಿವರ ಆಸೆಯಲ್ಲಿ, ನಂಬಿಕೆಯಲ್ಲಿ ನೀವು ಜೀವನ ಕಳೆಯೋದು ಯಾವತ್ತೂ ಸರಿಯಲ್ಲ. ಹಾಗೊಂದ್ ವೇಳೆ ನೀವು ಇನ್ನೂ ಅದೇ ನಂಬಿಕೆಯಲ್ಲಿ ಬದುಕ್ತಾ ಇದ್ರೆ, ನೀವು ಜೀವನದಲ್ಲಿ ಸಾಯುವ ದಿನಗಳು ತುಂಬಾ ಹತ್ತಿರದಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸಾಯೋ ದಿನ ಅಂದ್ರೆ ಏನ್ ಗೊತ್ತಾ? ನೀವು ಜೀವನದಲ್ಲಿ ಪ್ರತಿದಿನ ಸಾವಿಗೆ ಸಮೀಪಿಸ್ತಿದ್ದಾರೆ ಅಂತ ಅರ್ಥ. ಜೀವನ ನಮಗೆ ಒಂದೇ ಸಲ ಸಿಗುತ್ತೆ, ಪದೇ ಪದೇ ಜೀವನ ನಮಗೆ ಬೇಕು ಅಂದ್ರೆ ಸಿಗಲ್ಲ. ಕಷ್ಟದ ದಿನಗಳಲ್ಲಿ, ದುಃಖದ ದಿನಗಳಲ್ಲಿ ಸ್ವಲ್ಪ ನೋವಾಗತ್ತೆ, ದುಃಖ ಆಗತ್ತೆ, ಅಳು ಬರುತ್ತೆ, ನಿಜ. ಆದ್ರೆ ಅದನ್ನ ಸ್ವಲ್ಪ ಪಕ್ಕಕ್ಕೆ ಸರಿಸಿ ನೋಡಿ, ಧೈರ್ಯದಿಂದ ಎದುರಿಸಿ ನೋಡಿ. ನಾನು ಏನ್ ಬೇಕಾದ್ರೂ ಸಾಧಿಸಬಲ್ಲೆ, ನನಗೆ ಯಾರ ಸಹಾಯವೂ ಬೇಕಾಗಿಲ್ಲ ಅಂತ ನೀವು ಸ್ವಲ್ಪ ಧೈರ್ಯ ಮಾಡಿ ಮುಂದೆ ನುಗ್ಗೋದನ್ನ ಕಲೀರಿ. ಆಗ ನೋಡಿ, ನಿಮಗೆ ಜೀವನದಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಬದುಕ್ತೀನಿ, ನಾನ್ ಏನ್ ಬೇಕಾದ್ರೂ ಸಾಧಿಸಬಲ್ಲೆನೋ ಅನ್ನುವ ಕಾನ್ಫಿಡೆನ್ಸ್ ನಿಮ್ಮ ಎದೆಯಲ್ಲಿ ನಿಮಗೆ ಮೂಡೋದಕ್ಕೆ ಶುರುವಾಗತ್ತೆ. ಕಷ್ಟ, ನಷ್ಟ, ನೋವು, ಈ ಎಲ್ಲ ದುಃಖಗಳನ್ನ ನೀವು ದಾಟಿ ಹೋದ್ರೆ ನಿಮಗೆ ಸುಖ, ಸಂತೋಷ, ನೆಮ್ಮದಿ ಅನ್ನೋ ಬದುಕು ಕಾಯ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಕಷ್ಟ, ದುಃಖ ಬಂದಿದೆ ಅಂತ ಅಳಬೇಡಿ, ನೋವಿನಲ್ಲಿಯೇ ಬದುಕನ್ನ ದೂಡಬೇಡಿ, ಚಿಂತಿಸಿ ಕೊರಗಬೇಡಿ. ಆ ಎಲ್ಲದರ ನಡುವೆ ನೀವು ಬದುಕು ತೋರಿಸಿದ್ರೆ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಅನ್ನುವ ಜೀವನದ ಅತ್ಯಮೂಲ್ಯ ವಸ್ತುಗಳು ನಿಮಗೋಸ್ಕರ ಕಾಯ್ತಾ ಇವೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಮನಸ್ಸಿಗೆ ಏನಾದರೂ ನೆಮ್ಮದಿ ಮತ್ತು ಸಂತೋಷ ಸಿಗುವಂತಹ ಅಂಶ ಈ ವಿಡಿಯೋದಲ್ಲಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.